ಕುಮುದ. ಇದು 6ನೇ ಭಾಗ. ಕಾಮಪಿಸಾಚಿ ಕುಮುದ ಎನ್ನುವ ವ್ಯಭಿಚಾರಿ ಹುಡುಗಿಯೊಬ್ಬಳ ಕತೆ. ಕಳೆದ ಸಂಚಿಕೆಯಲ್ಲಿ ಶರತ್ ಮನೆಯಲ್ಲಿ ನಡೆಯುತ್ತಿರುವ ವಿಚಿತ್ರ ಘಟನೆಗಳಿಂದ ತಪ್ಪಿಸಿಕೊಳ್ಳಲು ಅಮ್ಮನನ್ನು ಕರೆದುಕೊಂಡು ಬರಲು ಹೋದ. ಅವನು ಬರುವಷ್ಟರಲ್ಲಿ ಅಶ್ವಿನಿ ಅಥವಾ ನಯನಾಗಿ ಏನಾದರೂ ತೊಂದರೆ ಆಯಿತೆ ತಿಳಿಯೋಣ ಈ ಸಂಚಿಕೆಯಲ್ಲಿ. ಶರತ್ ನಡೆದುಕೊಂಡು ಆಗುಂಬೆ ತಲುಪಿ ಅಲ್ಲಿಂದ ಮೂಡುಗೆರೆ ಬಸ್ ಹತ್ತಿದ. ಅವನಿಗೆ ಅಶ್ವಿನಿಯದೇ ಚಿಂತೆಯಾಗಿತ್ತು. ಮೊಬೈಲ್ ತೆಗೆದು ಅಶ್ವಿನಿಗೆ ಫೋನ್ ಮಾಡಿದ. ಅಶ್ವಿನಿ, ಏನೋ ನಿಂದು? ಶರತ್, ಎಲ್ಲಿದ್ದೀಯಾ? ಅಶ್ವಿನಿ, ಮನೇಲಿ ಮಲಗಿದ್ದೀನಿ. ಯಾಕೆ? ಶರತ್, ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ಅಶ್ವಿನಿ, ಏನೋ ತಲೆ ಕೆಟ್ಟಿದೆಯಾ ನಿಂಗೆ ಎಂದು ಸಿಟ್ಟಿನಲ್ಲಿ ಫೋನ್ ಇಟ್ಟಳು. ಶರತ್ಗೆ ಈಗ ಸ್ವಲ್ಪ ಸಮಾಧಾನವಾಯಿತು. ಹಾಗೆ ಸೀಟಿಗೆ ತಲೆ ಒರಗಿಸಿ ಕಣ್ಣು ಮುಚ್ಚಿದ. ಅಶ್ವಿನಿ ಮಲಗಿದ್ದ ರೂಮಿನ ಬಾಗಿಲು ತಟ್ಟುವ ಶಬ್ದ. ಅಶ್ವಿನಿ ನಿದ್ದೆಗಣ್ಣಿನಲ್ಲೇ ಎದ್ದು, ಯಾರಪ್ಪ, ನಿದ್ದೆ ಮಾಡೋಕ್ಕೂ ಬಿಡಲ್ಲ ಎಂದು ಬೈದುಕೊಳ್ಳುತ್ತಾ ಬಾಗಿಲು ತೆಗೆದಳು. ಹೊರಗೆ ನಯನ ನಿಂತಿದ್ದಳು. ನಯನ, ಅಶ್ವಿನಿ ಮಲಗಿದ್ಯಾ? ಅಶ್ವಿನಿ, ಹೌದು ನಯನ, ಯಾಕೋ ತಲೆನೋವು ಬೆಳಗ್ಗೆಯಿಂದ. ನಯನ, ಬರೀ ಮಲಗೆ ಇದ್ದರೆ ತಲೆನೋವು ಹೋಗಲ್ಲ, ಬಾ ಸುತ್ತಾಡಿಕೊಂಡು ಬರೋಣ ಹಾಗೆ. ಅಶ್ವಿನಿ, ನಯನ, ಯಾಕೋ ನನಗೆ ಮೂಡಿಲ್ಲ, ನೀವೊಬ್ಬರೇ ಹೋಗಿ ಬನ್ನಿ. ನಯನ, ಸರಿ, ಹಾಗಾದ್ರೆ ಭದ್ರವಾಗಿ ಬಾಗಿಲು ಹಾಕೋ, ನಾನು ಹೊರಗೆ ಸುತ್ತಾಡಿ ಬರ್ತೀನಿ. ನೀ ಎದ್ದ ಮೇಲೆ ತಿಂಡಿ ತಿನ್ನು, ಅಡುಗೆ ಮನೆಯಲ್ಲಿ ಇಟ್ಟಿದ್ದೀನಿ. ಅಶ್ವಿನಿ, ಸರಿ ನಯನ, ನೀವು ಹುಷಾರು, ತುಂಬ ದೂರ ಹೋಗಬೇಡಿ ಎಂದು ಹೇಳಿ ಮುಂದಿನ ಬಾಗಿಲು ಹಾಕಿಕೊಂಡು ರೂಮಿನಲ್ಲಿ ಮಂಚದ ಕಡೆ ಬಂದಳು. ರೂಮಿನ ಬಾಗಿಲು ದಡಾರನೆ ಮುಚ್ಚಿಕೊಂಡಿತು. ಅಶ್ವಿನಿ ಬೆಚ್ಚಿದಳು. ಗಾಳಿಗೆ ಹಾಕಿಕೊಂಡಿರಬೇಕೆಂದು ಹೋಗಿ ಮಲಗಿದಳು. ಅರ್ಧ ಗಂಟೆಯ ನಂತರ ಅಶ್ವಿನಿ ಮಲಗಿದ್ದ ರೂಮಿನ ಕಿಟಕಿ ತಾನಾಗಿ ತೆರೆದುಕೊಂಡಿತು. ತಣ್ಣನೆ ಗಾಳಿ ಬೀಸತೊಡಗಿತು. ಅಶ್ವಿನಿ ಎದ್ದು ನೋಡಿದಳು. ಕಿಟಕಿ ತೆರೆದುದನ್ನು ಕಂಡು ಬಂದು ಮತ್ತೆ ಕಿಟಕಿ ಹಾಕಿದಳು. ಅವಳು ಮಂಚಕ್ಕೆ ಬರುತ್ತಿದ್ದಂಗೆ ಮತ್ತೆ ಕಿಟಕಿ ತೆರೆದುಕೊಂಡಿತು. ಗಾಬರಿಯಾಗಿ ತಿರುಗಿ ನೋಡಿದಳು. ಮತ್ತೆ ಕಿಟಕಿ ಹಾಕಿದಳು. ಈಗ ರೂಮಿನ ಬಾಗಿಲು ತೆರೆಯಿತು. ಅಶ್ವಿನಿಗೆ ಬೆವರಲು ಶುರುವಾಯಿತು. ನಿಧಾನವಾಗಿ ಬಾಗಿಲ ಬಳಿ ಬಂದು ಹೊರಗೆ ನೋಡಿದಳು. ಯಾರೂ ಕಾಣಲಿಲ್ಲ. ಬಾಗಿಲು ಹಾಕಿದಳು. ತಕ್ಷಣ ಮತ್ತೆ ಯಾರೋ ತಟ್ಟಿದ ಶಬ್ದ. ಎದೆ ಡವಡವ ಹೊಡೆದುಕೊಳ್ಳಲು ಶುರುವಾಯಿತು. ಭಯದಲ್ಲಿ ಬಾಗಿಲು ತೆಗೆದಳು. ಎದುರಿಗೆ ನಯನ ನಿಂತಿದ್ದಳು. ಅಶ್ವಿನಿ ಅವಳನ್ನು ಕಂಡು ನಿಟ್ಟುಸಿರು ಬಿಟ್ಟಳು. ಅಶ್ವಿನಿ, ನೀವಾ? ಉಫ್. ನಯನ, ನಾನೇ, ಯಾಕೆ, ಏನಾಯಿತು? ಸ್ವಲ್ಪ ಗಡುಸು ಧ್ವನಿಯಲ್ಲಿ ಕೇಳಿದಳು. ಅಶ್ವಿನಿ, ಯಾಕೋ ಇಲ್ಲ. ಅರೆ, ನಾನು ಮುಂದೆಗಡೆ ಬಾಗಿಲು ಹಾಕಿದ್ದೆ, ಹೇಗೆ ಒಳಗೆ ಬಂದ್ರಿ? ನಯನ, ನಾನು ಹೇಗೆ ಬಂದೆ ಅಂತ ಕೇಳ್ತಾ ಇದ್ದೀಯಾ ಎಂದು ನಗಲು ಶುರು ಮಾಡಿದಳು. ಅಶ್ವಿನಿ, ಏನಾಯ್ತು ನಯನ, ಯಾಕೆ ನಗ್ತಾ ಇದ್ದೀರಾ ಎಂದು ಹೇಳುವಾಗ ಅವಳ ಕುತ್ತಿಗೆಯಲ್ಲಿ ತನ್ನ ಮುತ್ತಿನ ಸರ ಗಮನಿಸಿದಳು. ನಯನ, ಈ ಸರ ನಿಮ್ಗೆಲ್ಲಿ ಸಿಕ್ತು? ನಯನ, ನಿನಗೆ ಸಿಕ್ಕಿದ್ದಲ್ಲ, ನನಗೆ ಕೊಟ್ಟಿದ್ದು, ಗಡಸು ಧ್ವನಿಯಲ್ಲಿ ಹೇಳಿದಳು. ಅಶ್ವಿನಿ, ಏನ್ ನಯನ, ಅವತ್ತು ಆ ಪೆಟ್ಟಿಗೆಯಲ್ಲಿ ಸಿಕ್ಕಿದ್ದಲ್ವಾ, ನಾನು ಹಾಕೊಂಡಿದ್ದೆ, ಅದು ನಿಮ್ಮ ಹತ್ರ ಹೇಗೆ ಬಂತು ಅಂತ. ನಯನ, ನನ್ನ ಸರ ಇಷ್ಟು ದಿನ ನೀನು ಹಾಕೊಂಡು ಮೆರಿತಿದ್ದೆ, ಸಿಟ್ಟಿನಿಂದ ಹೇಳಿದಳು. ಅಶ್ವಿನಿಗೆ ನಯನಳ ನಡವಳಿಕೆ ಕಂಡು ಭಯವಾಯಿತು. ನಯನ, ಏನಾಗಿದೆ ನಿಮಗೆ? ಏನೇನೋ ಮಾತನಾಡ್ತಾ ಇದ್ದೀರಾ? ನಯನ, ನಯನ ಅಲ್ಲ, ಕುಮುದ, ಹಲ್ಲು ಗಿಂಜುತ್ತಾ ರೋಷದಲ್ಲಿ ಹೇಳಿದಳು. ಅಶ್ವಿನಿ ಹೆದರಿಕೆಯಿಂದ ಬಾಗಿಲು ಹಾಕಿಕೊಂಡು ಅದಕ್ಕೆ ಹೊರಗೆ ಎದುರಿಸು ಬಿಡುತ್ತಿದ್ದಳು. ಬಾಗಿಲು ದಡಾರನ್ನೇ ತಳ್ಳಿದಂತಾಗಿ ಅಶ್ವಿನಿ ದೂರಕ್ಕೆ ಬಿದ್ದಳು. ಬೆನ್ನಿಗೆ ಬಲವಾದ ಪೆಟ್ಟು ಬಿದ್ದು ಅಮ್ಮ ಎಂದು ಕಿರುಚಿಕೊಂಡಳು. ತಿರುಗಿ ನೋಡಿದಳು. ನಯನ ಹಳದಿ ಕೇಶರಿ ಮಿಶ್ರಿತ ಸೀರೆ ಉಟ್ಟು ಕೂದಲು ಕೆದರಿ ನಿಂತಿದ್ದಾಳೆ. ಕಣ್ಣುಗಳು ಕೆಂಪಾಗಿದ್ದವು. ಹಣೆಗಿಟ್ಟಿದ್ದ ಕುಂಕುಮ ಹಣೆಯ ತುಂಬ ಚೆದುರಿತ್ತು. ಕುತ್ತಿಗೆಯಲ್ಲಿ ಮುತ್ತಿನ ಸರ. ಅಶ್ವಿನಿ ಅವಳನ್ನು ಕಂಡು ಕಿರ್ಚುತ್ತಾ, ನಯನ ಪ್ಲೀಸ್, ಏನು ಮಾಡಬೇಡಿ ನನಗೆ. ನಯನ, ಕುಮುದ ಕಣೆ, ಕಿರುಚಿದಳು. ಗೀತಾ, ನಿನ್ನ ಬಿಡಲ್ಲ ಎಂದು ಅವಳ ಎದುರಿಗೆ ಬಂದು ಬಿಟ್ಟಳು. ಅಶ್ವಿನಿ ಒಮ್ಮೆಲೆ ಭಯಕ್ಕೆ ಕಿರುಚಿಕೊಂಡಳು. ನಯನ ಅವಳ ಕುತ್ತಿಗೆ ಹಿಡಿದು ಒತ್ತಿದಳು. ಅಶ್ವಿನಿ ಕೆಮ್ಮಲು ಶುರು ಮಾಡಿದಳು. ನಯನಳಿಂದ ಬಿಡಿಸಿಕೊಳ್ಳಲು ಒದ್ದಾಡಿದಳು. ಎಷ್ಟೇ ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಅಶ್ವಿನಿ ಉಸಿರು ನಿಂತಿತು. ಶರತ್, ಅಶ್ವಿನಿ ಎಂದು ಕಿರಿಚಿಕೊಂಡು ಎದ್ದ. ಸುತ್ತಲೂ ನೋಡಿದ. ಬಸ್ಸಿನ ಜನರೆಲ್ಲ ಇವನನ್ನೇ ನೋಡುತ್ತಿದ್ದರು. ಕಂಡಕ್ಟರ್, ಏನಾಯ್ತ್ರಿ, ಯಾಕೆ ಹಾಗೆ ಕಿರ್ಚ್ಕೊಂಡ್ರಿ? ಶರತ್ ಮಾತಾಡಲಿಲ್ಲ. ಅವನಿಗೊಂದು ಥರ ಅನ್ನಿಸಿ ತಲೆ ತಗ್ಗಿಸಿದ. ಅಷ್ಟರಲ್ಲಿ ಬಸ್ ಮೂಡುಗೆರೆ ತಲುಪಿತು. ಶರತ್ ಬಸ್ ಇಳಿದವನೇ ಮೊಬೈಲ್ ತೆಗೆದು ಅಶ್ವಿನಿಗೆ ಕಾಲ್ ಮಾಡಿದ. ಫೋನ್ ರಿಸೀವ್ ಆಗಲಿಲ್ಲ. ಶರತ್ಗೆ ತವಕ ಹೆಚ್ಚಾಯಿತು. ಕಂಡ ಕನಸು ನಿಜವಾದರೆ ಎಂಬ ಭಯ ಕಾಡಲು ಶುರುವಾಯಿತು. 5-6 ಬಾರಿ ಮಾಡಿದ, ಉತ್ತರಿಸಲಿಲ್ಲ. ಕೊನೆಗೆ ನಯನಾಳಿಗೆ ಮಾಡಿದ. ಶರತ್, ಹಲೋ ನಯನ. ನಯನ, ಏನು ಶರತ್? ಶರತ್ಗೆ ಈಗ ಭಯ ಕಮ್ಮಿಯಾಯಿತು. ಅಶ್ವಿನಿಯಲ್ಲಿ, ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ಲ? ನಯನ, ಅವಳು ಮಲಗಿದ್ದಾಳೆ, ನಾನು ತೋಟ ಸುತ್ತಕ್ಕೆ ಬಂದಿದ್ದೀನಿ. ಶರತ್, ಓಕೆ ಎಂದು ಕಾಲ್ ಕಟ್ ಮಾಡಿದ ತಕ್ಷಣ ನಯನ ವ್ಯಂಗ್ಯ ನಗು ಬೀರಿದಳು. ಶರತ್ ಅಲ್ಲೊಂದು ಆಟೋ ಹಿಡಿದು ಕಾಡುಮನೆ ಎಸ್ಟೇಟಿನ ದಾರಿ ಹಿಡಿದು ಅಮ್ಮನ ಮನೆಗೆ ಬಂದ. ಅಮ್ಮ ಮನೆಯಲ್ಲಿ ಧ್ಯಾನ ಮಾಡುತ್ತಾ ಕುಳಿತಿದ್ದರು. ಇವನ ಹೆಜ್ಜೆ ಶಬ್ದ ಕೇಳಿ ಕಣ್ಣು ತೆರೆದು ನೋಡಿದರು. ಶರತ್ ಅಲ್ಲೇ ಅವರ ಕಾಲುಗಳಿಗೆ ನಮಸ್ಕಾರ ಮಾಡಿದ. ಅಮ್ಮ, ಯಾರು ನೀವು
ಮೃದು ಧ್ವನಿಯಲ್ಲಿ ಕೇಳಿದರು. ಶರತ್, ಅಮ್ಮ, ನಾನು ಶರತ್ ಅಂತ. ನಾನು ಆಗುಂಬೆ ಹತ್ರ ಇರೋ ಗುದ್ದೇಮನೆ ಅನ್ನೋ ಊರಿಂದ ಬಂದಿದ್ದೀನಿ. ನಮಗೊಂದು ಸಮಸ್ಯೆ ಆಗಿದೆ, ದಯವಿಟ್ಟು ಅದನ್ನು ಬಗೆಹರಿಸಿಕೊಡಬೇಕು ಬೇಡಿಕೊಂಡ. ಅಮ್ಮ, ಏನು ಸಮಸ್ಯೆ? ಶರತ್ ಎಲ್ಲ ವಿಷಯಗಳನ್ನು ಹೇಳಿದ. ಅಮ್ಮ ಅವೆಲ್ಲವನ್ನು ಕೇಳಿಸಿಕೊಂಡು ಕೈ ಮುಗಿದು ಕಣ್ಣು ಮುಚ್ಚಿಕೊಂಡು ಧ್ಯಾನಕ್ಕೆ ಕೂತರು. ಶರತ್ಗೆ ಅಮ್ಮ ಏನು ಮಾಡುತ್ತಿದ್ದಾರೆಂದು ತಿಳಿಯಲಿಲ್ಲ. ಅವರು ಉತ್ತರಕ್ಕಾಗಿ ಕಾದ. ಅಮ್ಮ 5 ನಿಮಿಷಗಳ ನಂತರ ಕಣ್ಣು ತೆರೆದರು. ಶರತ್ ಚುರುಕಾದ. ಅಮ್ಮ, ನಿನ್ನ ಸಮಸ್ಯೆ ಸುಲಭವಾಗಿ ತೀರುವಂಥದ್ದಲ್ಲ. ನಾನು ಧ್ಯಾನದಲ್ಲಿ ಎಲ್ಲ ನೋಡಿದೆ. ಆ ಕುಮುದ ಎನ್ನುವ ಆತ್ಮ ಒಂದು ವ್ಯಭಿಚಾರಿ ಹೆಣ್ಣಿನದು ಎಂದಾಕ್ಷಣ ಜೋರಾಗಿ ಗಾಳಿ ಬೀಸತೊಡಗಿತು. ಮಣ್ಣಿನ ಧೂಳು ಏಳಲಾರಂಭಿಸಿತು. ಅಮ್ಮ ಅದನ್ನು ಕಂಡು ಮುಗುಳ್ನಕ್ಕರು. ತಮ್ಮ ತೀಕ್ಷ್ಣ ದೃಷ್ಟಿಯಿಂದ ವಾತಾವರಣ ತಿಳಿಗೊಳಿಸಿದರು. ಮತ್ತೆ ಮುಂದೆ ಮಾತನಾಡುತ್ತಾ, ಆ ಆತ್ಮಕ್ಕೆ ಆಸೆ ಜಾಸ್ತಿ ಇರುವುದರಿಂದ ಸಾಮಾನ್ಯವಾಗಿ ಅದನ್ನು ಕಟ್ಟಿಹಾಕಲು ಸಾಧ್ಯವಿಲ್ಲ. ವಿಶೇಷ ಪೂಜೆಯೊಂದನ್ನೇ ಮಾಡಬೇಕು. ಶರತ್, ಅಮ್ಮ, ಏನಾದರೂ ಮಾಡಿ ನಮಗೆ ಈ ಸಮಸ್ಯೆಯಿಂದ ಮುಕ್ತಿ ಕೊಡಿಸಿ ಕೈ ಮುಗಿದ. ಅಮ್ಮ ಮಾಡುತ್ತೇನೆ ಎಂಬ ನಗು ಬೀರಿದರು. ಈಗ ಮನೆಯಲ್ಲಿ ಯಾರಿದ್ದಾರೆ? ಶರತ್, ನಯನ ಮತ್ತೆ ನನ್ನ ತಂಗಿ ಅಶ್ವಿನಿ. ಅಮ್ಮ ಮತ್ತೆ ಕಣ್ಣು ಮುಚ್ಚಿದರು. ಇತ್ತ ಅಶ್ವಿನಿ ಮಲಗಿದ್ದವಳು ಎದ್ದು ಬಾತ್ರೂಮಿನ ಕಡೆ ಹೊರಟಳು. ಅಲ್ಲಿ ಹಾಲಿನಲ್ಲಿ ಸೋಫಾ ಮೇಲೆ ಒಬ್ಬ ಕೂತಿದ್ದ. ಅಶ್ವಿನಿ ಅವನನ್ನು ಕಂಡು, ಅಶ್ವಿನಿ, ಯಾರು ನೀವು? ಆತ, ನಾನು ಅಜಿತ್ ಅಂತ. ಕುಮುದ ಇಲ್ವಾ? ಅಶ್ವಿನಿ ಕುಮುದ ಹೆಸರು ಕೇಳಿದೊಡನೆ ಶಾಕಾದಳು. ಆ ಥರ ಹೆಸರಿನವರು ಯಾರೂ ಇಲ್ಲ. ನಿಮ್ಮನ್ನು ಒಳಗೆ ಬಿಟ್ಟವ್ರು ಯಾರು? ಅಜಿತ್, ದಯವಿಟ್ಟು ಕುಮುದಂಗೆ ಕರೀರಿ. ಪಕ್ಕದ ಊರಿನ ಗೌಡ್ರು ಕರ್ಕೊಂಡು ಬರೋಕ್ಕೆ ಹೇಳಿದ್ದಾರೆ. ಕೈ ತುಂಬ ದುಡ್ಡು ಸಿಗುತ್ತೆ. ಹೋದ್ಸಲ ಈ ಕಡೆ ಪಕ್ಕದ ಊರಿನ ಗೌಡ್ರು ಒಳ್ಳೆ ಸೈಟ್ ಮಾಡಿಕೊಟ್ರು ಕುಮುದಂಗೆ. ಅಶ್ವಿನಿಗೆ ಸಿಟ್ಟು ಬಂತು. ಹೇ, ಎದ್ದೇಳ್ರಿ ಮೇಲೆ. ಯಾರ್ರೀ ನೀವು? ಅಜಿತ್, ಕುಮುದಂಗೆ ಕೇಳ್ರಿ. ನಾನಿಲ್ಲ ಅಂದರೆ ನಿಮ್ಮ ಕುಮುದ ದುಡ್ಡು ಮಾಡೋಕ್ಕಾಗಲ್ಲ. ನಾನೇ ಕನೆಕ್ಷನ್ ಮಾಡಿಕೊಡೋದು, ಸಿಟ್ಟಿನಲ್ಲಿ ಹೇಳಿದ. ಅಶ್ವಿನಿ ಸಿಟ್ಟಿನಲ್ಲಿ ಮುಂಬಾಗಿಲು ತೆಗೆದು, ನಡೀರಿ ಹೊರಗೆ ಎಂದು ನುಡಿದಳು. ಅಲ್ಲಿ ನಯನ ನಿಂತಿದ್ದಳು. ನಯನ, ಇಲ್ಲಿ ನೋಡು, ಯಾರೋ ಅಜಿತ್ ಅಂತೆ, ಕುಮುದ ಬೇಕಂತೆ. ಪಕ್ಕದ ಊರಿನ ಗೌಡ್ರು ಕರೀತಾ ಇದ್ದಾರೆ, ಕೈ ತುಂಬ ದುಡ್ಡು ಕೊಡ್ತಾರೆ ಅಂತ ಏನೇನೋ ಮಾತನಾಡ್ತಾ ಇದ್ದಾನೆ ಎಂದು ಸೋಫಾ ಕಡೆ ಕೈ ತೋರಿಸಿದಳು. ಅಲ್ಲಿ ಯಾರೂ ಕಾಣಲಿಲ್ಲ. ಅಶ್ವಿನಿಗೆ ಶಾಕ್ ಆಯಿತು. ನಯನ, ಯಾರಿದ್ದಾರಲ್ಲಿ? ಯಾರೂ ಇಲ್ಲ. ಅಶ್ವಿನಿ ಸೋಫಾ ಬಳಿ ಬಂದು, ಇಲ್ಲೇ ಕೂತಿದ್ದ ಎಂದು ಹೇಳಿ ನಯನ ಕಡೆ ತಿರುಗಬೇಕು ಎನ್ನುವಷ್ಟರಲ್ಲಿ ಬಾಗಿಲು ದಡಾರನೆ ಮುಚ್ಚಿಕೊಂಡಿತು. ನಯನ ಹಳದಿ ಕೇಸರಿ ಮಿಶ್ರಿತ ಸೀರೆ ಉಟ್ಟಿದ್ದಾಳೆ. ಅಶ್ವಿನಿ, ನಯನ ಹೆದರಿಕೆಯಿಂದಲೇ ಕೇಳಿದಳು. ನಯನ, ಕುಮುದ, ನಾನು ಪಕ್ಕದ ಊರಿಗೆ ಹೋಗಬೇಕು ಸಿಟ್ಟಿನಲ್ಲಿ ಹೇಳಿದಳು. ಅಶ್ವಿನಿ, ನಯನ, ಬೇಡ ಬೇಡ. ಹಿಂದೆ ಹಿಂದೆ ಸರಿಯುತ್ತಿದ್ದಾಳೆ. ನಯನ ಇನ್ನೇನು ಅವಳ ಮೇಲೆ ಹೆಗರಿ ಬೀಳಬೇಕು. ಅಮ್ಮ ತಮ್ಮ ಕಣ್ಣು ತೆರೆದು ವಿಭೂತಿ ಹುಫ್ ಎಂದು ಊದಿದರು. ನಯನ ಹಾಗೆ ಕೆಳಗೆ ಬಿದ್ದಳು. ಅಶ್ವಿನಿ ನಿಟ್ಟುಸಿರು ಬಿಟ್ಟಳು. ಅಮ್ಮ, ನಾವೀಗ ನಿಮ್ಮ ಊರಿಗೆ ಹೊರಡೋಣ. ಅಲ್ಲಿ ಏನಾದರೂ ಅನಾಹುತ ಆಗುವ ಮೊದಲು ಹೋಗೋಣ. ಶರತ್, ಸರಿ ಅಮ್ಮ, ಬನ್ನಿ. ಅಮ್ಮ ತೋಳಿಗೆ ಜೋಳಿಗೆಯೊಂದನ್ನು ಹಾಕಿಕೊಂಡು ಹೊರಟರು. ಶರತ್ ಅವರನ್ನು ಕರೆದುಕೊಂಡು ಹೊರಟ. ರಾತ್ರಿ 9 ಗಂಟೆಗೆ ಅಮ್ಮ ಹಾಗೂ ಶರತ್ ಗುದ್ದೆ ಮನೆ ತಲುಪಿದರು. ದಾರಿಯಲ್ಲಿ ಹೋಗುವಾಗ ಅಮ್ಮನಿಗೆ ಇಲ್ಲಿ ನಡೆದ ಎಲ್ಲ ಘಟನೆಗಳು ಕಣ್ಣ ಮುಂದೆ ಹಾಗೆ ಸಾಗಿತು. ಮನೆಯನ್ನು ನೋಡುತ್ತಾ ಇದ್ದರು. ಶರತ್, ಅಮ್ಮ, ಏನು ನೋಡ್ತಾ ಇದ್ದೀರಾ? ಅಮ್ಮ, ಈ ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ಶರತ್, ಈಗ ಸದ್ಯಕ್ಕೆ ನಯನ ಅಂತ ಇದ್ದಾರೆ. ಅವರಿಗೆ ಭಯ ಆಗುತ್ತಲ್ಲ ಅಂತ ನಾನು ನನ್ನ ತಂಗಿ ಅಶ್ವಿನಿ ಇದ್ದೀವಿ. ನಮ್ಮ ಮನೇನು ಇಲ್ಲೇ ಹತ್ತಿರ. ಅಮ್ಮ ನಗುತ್ತಾ ಮನೆಗೆ ಬಂದರು. ಶರತ್ ಬಾಗಿಲು ತಟ್ಟಿದ. ಅಶ್ವಿನಿ ಬಾಗಿಲು ತೆಗೆದಳು. ಅಶ್ವಿನಿ ಭಯದ ಮುಖ ಕಂಡು, ಶರತ್, ಏನಾಯ್ತು ಅಶ್ವಿನಿ? ಅಶ್ವಿನಿ ಬೆಳಗ್ಗೆ ನಡೆದ ವಿಷಯ ತಿಳಿಸಿದಳು. ಅಣ್ಣ, ನಯನ ನನ್ನ ಸಾಯಿಸಕ್ಕೆ ಬಂದಿದ್ಲು. ನನಗೆ ತುಂಬ ಭಯ ಆಗ್ತಾ ಇದೆ. ಅಳಲು ಶುರು ಮಾಡಿದಳು. ಶರತ್ ಅವಳನ್ನು ಸಮಾಧಾನಪಡಿಸುತ್ತಾ, ಅಶ್ವಿನಿ ಹೆದರಬೇಡ. ಈ ಸಮಸ್ಯೆ ಬಗೆಹರಿಸಕ್ಕೆ ಅಂತಾನೆ ಅಮ್ಮ ಬಂದಿದ್ದಾರೆ ನೋಡು ಎಂದು ಅಮ್ಮನನ್ನು ತೋರಿಸಿದನು. ಅಶ್ವಿನಿ ಅಮ್ಮನಿಗೆ ಕಾಲು ಮುಗಿದಳು. ಅಮ್ಮ, ನಯನ ಎಲ್ಲಿದ್ದಾಳೀಗ? ಅಶ್ವಿನಿ ಮೇಲೆ ರೂಮಿನಲ್ಲಿ ಮಲಗಿದ್ದಾಳೆ. ಅಮ್ಮ, ತೋರಿಸಿ ನಡೀರಿ ಎಂದು ಮೇಲಿನ ರೂಮಿನ ಕಡೆ ನಡೆದರು. ಅಶ್ವಿನಿ ರೂಮಿನ ಬಾಗಿಲು ತೆರೆದು ತೋರಿಸಿದಳು. ಶರತ್, ಅಶ್ವಿನಿ, ಪಾಪ, ಊಟ ಮಾಡಿದ್ದಾರೋ ಇಲ್ವೋ ಇವರು? ಅಶ್ವಿನಿ, ಇಲ್ಲ ಅಣ್ಣ, ಮಧ್ಯಾಹ್ನ ಮಲಗ್ದೋರು, ಆಮೇಲೆ ಎದ್ದೇ ಇಲ್ಲ. ಅಮ್ಮ ಮಂಚವನ್ನು ನೋಡಿ ಮುಗುಳ್ನಕ್ಕರು. ಶರತ್ ಅದನ್ನು ಕಂಡು, ಯಾಕಮ್ಮ ನಗ್ತಿದ್ದೀರಾ? ಅಮ್ಮ, ಏನಿಲ್ಲ. ಈಕೆ ಇಲ್ಲಿಗೆ ಬಂದು ಎಷ್ಟು ದಿನ ಆಯಿತು? ಶರತ್, ಒಂದು 15 ದಿನ ಆಗಿರಬೇಕು. ಪಾಪ ಬಂದಾಗಿಂದ ಅವರಿಗೆ ಈ ಆತ್ಮದ ಕಾಟ. ಒಂದಿನಾನೂ ನೆಮ್ಮದಿಯಾಗಿ ಮಲಗಿಲ್ಲ ಅಂತಿದ್ರು. ಅಮ್ಮ, ಎಂದು ತಮ್ಮ ಜೋಳಿಗೆಯಿಂದ ವಿಭೂತಿಯನ್ನು ತೆಗೆದು ಅದನ್ನು ಶರತ್ ಹಣೆಗೆ ಹಚ್ಚಿದರು. ಈಗ ಆಕೆಯನ್ನು ನೋಡು ಎಂದು ಹೇಳಿದಾಗ ಶರತ್ ನಯನಾಳನ್ನು ನೋಡಿದ. ಶರತ್ ದಿಗ್ಭ್ರಮೆ ಆದ. ಮಲಗಿದ್ದ ನಯನ ಅಲ್ಲಿ ಸೀರೆ ಉಟ್ಟು ಕೂದಲು ಕೆದರಿ ಕೂತಿದ್ದಾಳೆ. ಅವಳ ಕಣ್ಣುಗಳಲ್ಲಿ ರೋಷ ತುಂಬಿದೆ. ಶರತ್ ಬೆಚ್ಚಿಬಿದ್ದ. ಅವಳ ಮುಖ ಕಂಡು ಶರತ್ಗೆ ಮೈ ನಡುಗುತ್ತಿತ್ತು. ಅಮ್ಮ ಅವನ ತಲೆ ಮೇಲೆ ಕೈಯಿಟ್ಟು ಮಂತ್ರವನ್ನು ಜಪಿಸಿ ತಲೆ ಸವರಿದರು. ಅರ್ಧ ಗಂಟೆ ಶರತ್ಗೆ ಮಾತೆ ಹೊರಡಲಿಲ್ಲ. ಅವನು ಜ್ವರ ಬಂದವನ ರೀತಿ ಆಡುತ್ತಿದ್ದ.
ಅಶ್ವಿನಿ, ಅಮ್ಮ ಏನಾಯ್ತು ಅಣ್ಣಂಗೆ? ಅವನು ನೈನಾಳನ್ನು ನೋಡಿ ಯಾಕೆ ಹೀಗೆ ಜ್ವರ ಬಂದವನ ಥರ ನಡುಗ್ತಾ ಇದ್ದಾನೆ? ಅಮ್ಮ ಹೇಳ್ತೀನಿ, ನೀನು ಹೋಗಿ ಒಂದು ಲೋಟ ನೀರು ತಗೊಂಡು ಬಾ. ಅಶ್ವಿನಿ ಒಂದು ಲೋಟ ನೀರು ತಂದು ಕೊಟ್ಟಳು. ಅಮ್ಮ ಆ ನೀರಿಗೆ ಅದೇನೋ ಪುಡಿಯನ್ನು ಬೆರೆಸಿ ಶರತ್ಗೆ ಕುಡಿಯಲು ಕೊಟ್ಟರು. ಶರತ್ ಅದನ್ನು ಕುಡಿದ. ಅವನಿಗೆ ಕುಡಿದ ನಂತರ ದೇಹ ಸುಧಾರಿಸಿತು, ಮೈ ನಡುಕ ನಿಂತಿತು. ಅಶ್ವಿನಿ ಭಯದಲ್ಲೇ ಗಮನಿಸುತ್ತಿದ್ದಳು. ಶರತ್, ಅಮ್ಮ ಅಮ್ಮ ಅದು ನಯನ. ಅಮ್ಮ ನೋಡಿದ್ಯಾ, ನಿನಗೊಂದು ಸತ್ಯ ಹೇಳ್ತೀನಿ. ಶರತ್, ಏನಮ್ಮ? ಕುತೂಹಲದಿಂದ ಕೇಳಿದ. ಅಮ್ಮ, ನಯನ ಬದುಕಿಲ್ಲ. ಶರತ್ ಹಾಗೂ ಅಶ್ವಿನಿಯ ಕಣ್ಣು ಕಿವಿಗಳು ನಿಮಿರಾದವು. ಶರತ್ ಗಾಬರಿಯಿಂದ, ಏನು ಹೇಳ್ತಾ ಇದ್ದೀರಮ್ಮ? ಅಮ್ಮ, ಹೌದು, ಬನ್ನಿ ನಿಮಗೆ ತೋರಿಸ್ತೀನಿ ಎಂದು ಕರೆದುಕೊಂಡು ಹೋದರು. ಅಶ್ವಿನಿ, ನಿಮ್ಮ ರೀತಿಯಲ್ಲೇ ತೋರಿಸ್ತೀನಿ, ನಿಮ್ಮ ಮೊಬೈಲ್ ತೆಗೆದು ಕ್ಯಾಮ್ರಾದಲ್ಲಿ ನೋಡಿ. ಅಶ್ವಿನಿ ಮೊಬೈಲ್ ತೆಗೆದು ಕ್ಯಾಮ್ರಾ ಆನ್ ಮಾಡಿ ನೋಡಿದಳು. ಅರೆ, ನಯನ ಮಲಗಿರುವಳು, ಕ್ಯಾಮ್ರಾದಲ್ಲಿ ಕಾಣುತ್ತಿಲ್ಲ. ಅಶ್ವಿನಿ ಭಯಕ್ಕೆ ಬೆಚ್ಚಿಬಿದ್ದಳು. ಶರತ್, ಅಂದರೆ ನಾವು ಇಷ್ಟು ದಿನ ದೆವ್ವದ ಜೊತೆ ಇದ್ವಾ? ಗಾಬರಿಯಾಗಿ ಕೇಳಿದ. ಅಮ್ಮ, ಇಷ್ಟು ದಿನ ಅಲ್ಲ, ನೆನ್ನೆ ರಾತ್ರಿಯಿಂದ ಎಂದು ಕಣ್ಣು ಮುಚ್ಚಿ ಏನನ್ನೋ ಧ್ಯಾನದಲ್ಲಿ ನೋಡಿ, ನೆನೆ ಕುಮುದಳ ಸರ ಹಾಕಿದಾಗಿನಿಂದ ಸತ್ತಿದ್ದಾಳೆ. ಶರತ್, ಅಮ್ಮ, ಮೊದಲು ಆ ಸರ ಹಾಕಿದ್ದು ಅಶ್ವಿನಿ, ಸಾಯಂಗಿದ್ರೆ ಅವಳೇ ಸಾಯಬೇಕಿತ್ತು. ಅಮ್ಮ, ದ್ವೇಷ ಯಾರ ಮೇಲಿರುತ್ತೋ ಅವ್ರನ್ನೇ ಸಾಯಿಸೋದು, ಎಲ್ಲರನ್ನೂ ಸಾಯಿಸಲ್ಲ ಆತ್ಮಗಳು. ಶರತ್, ಅಂಥ ದ್ವೇಷ ಏನು ನೈನಾಳ ಮೇಲೆ? ಅಮ್ಮ, ಅದನ್ನು ನಾಳೆ ಪೂಜೆ ಮಾಡಿ ಆ ಆತ್ಮನ ಕರೆಸಿ ಕೇಳಬೇಕು. ಅಶ್ವಿನಿ, ಅಣ್ಣ, ನಾವಿಲ್ಲಿಂದ ಹೋಗಿ ಬಿಡೋಣ. ಅಮ್ಮ, ಅಷ್ಟು ಸುಲಭ ಅಲ್ಲ, ನೀವು ಎಲ್ಲೇ ಹೋದ್ರೂ ನಿಮ್ಮನ್ನು ಅವಳು ಬಿಡಲ್ಲ. ಶರತ್, ಈಗ ನಮ್ಮ ಮೇಲೆ ಯಾಕೆ ದ್ವೇಷ ಆ ಆತ್ಮಕ್ಕೆ? ಅಮ್ಮ, ನಾಳೆ ಆ ವಿಷಯ ತಿಳಿಯೋಣ, ಈಗ ಮಲಗಿ. ಇಬ್ಬರಿಗೂ ಈ ವಿಷಯ ಜೀರ್ಣಿಸಿಕೊಳ್ಳಲಾಗದ ವಿಷಯವಾಗಿತ್ತು. ಮಲಗಲು ಭಯವಾಗಿತ್ತು. ಅಮ್ಮ ಎಲ್ಲರೂ ಮಲಗಿದ ಮೇಲೆ ಮನೆಯನ್ನೆಲ್ಲ ನೋಡಲು ಹೋದರು. ಇಬ್ಬರಿಗೂ ಕಣ್ಣು ಮುಚ್ಚಿದರೂ ನಿದ್ದೆ ಇಲ್ಲ. ಭಯ ಮನೆ ಮಾಡಿತು. ಕುಮುದಳ ಆತ್ಮ ನೈನಾಳನ್ನು ಏಕೆ ಬಲಿ ತೆಗೆದುಕೊಂಡಿತು ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ಹಾಗೂ ಕೊನೆಯ ಸಂಚಿಕೆಯಲ್ಲಿ.